ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ, ಅದು ನಮಗೇನು ಇಷ್ಟ ಇಲ್ಲ ಹಾಗೆ ಕಾಣ್ತದೆ. ಬಟ್ ಬೇರೆಯವ್ರ ಒಪಿನಿಯನ್ ಇದ್ರೆ ಹೇಳಿ. ಬಟ್ ನಮ್ಮದೊಂದು ನಾವು ಒಟ್ಟಾಗುವಂತ ಕಾರ್ಯಕ್ರಮ ಉಂಟಲ್ಲ, 2 ವರ್ಷಕ್ಕೆ ಖಂಡಿತವಾಗಿ ದಯವಿಟ್ಟು ಎಲ್ಲರೂ ಆಕ್ಟಿವ್ ಆಗಿ ಇರಿ ಸ್ವಲ್ಪ. ಎಲ್ಲ ನಾವು ನನ್ನ ಒಪಿನಿಯನ್ ಹೇಳಿದ್ದೇನೆ, ಏನು ಇದ್ರೆ ಮಾಡ್ತಾರೆ ನೋ ಪ್ರಾಬ್ಲಮ್. ಕರೆಕ್ಟ್ ತೋರುತ್ತೆ. ಟೆಸ್ಟ್ ಅಂತೇಳಿ ಇಡುವುದಕ್ಕಿಂತ ನಾವೊಂದು ಗೆಟ್ ಟುಗೆದರ್ ಒಂದು 2 years ಒಂದ್ಸಲ ಒಂದು ಒಳ್ಳೇದು ತೋರ್ತದೆ. ಮತ್ತೆ ಏನು ಈ ತರ ಒಳ್ಳೆ ರೀತಿಯಲ್ಲಿ ಇದ್ದೇವೆ. ಕೆಲವರು ಸ್ವಲ್ಪ ಕಷ್ಟದಲ್ಲಿ ಏನು ತೊಂದರೆ ಬಂದ್ರೆ ವಾಟ್ಸಪ್ ಅಲ್ಲಿ ಏನು ಟಚ್ ಮಾಡಿ ನಾವು ಅವರಿಗೆ ಸಹಕಾರ ಮಾಡುವಂತದ್ದು. ಅದು ಖಂಡಿತ ಯಾರಿಗೆ ನಾಳೆ ನನಗೆ ಕಷ್ಟ ಬಂದ್ರು ಸಹಕಾರ ಏನೇ ಅದಕ್ಕೆ ಟ್ರಸ್ಟ್ ಇಷ್ಟ ಏನ್ ಬೇಡ. ದಯವಿಟ್ಟು ನಾವು ನಾಳೆ ನನಗೆ ಕಷ್ಟ ಬಂದ್ರೆ ಯಾರು ನಮ್ಮ ಕೀಪಿಂಗ್ ಟಚ್ ಡೆಫಿನೆಟ್ಲಿ ನಮ್ಮಿಂದ ಆದಷ್ಟು ಸಹಾಯ ನಾವು ಖಂಡಿತ ಮಾಡ್ತೇವೆ. ಎಲ್ಲರೂ ಮಾಡ್ತಾರೆ. ಏನು ಆದಷ್ಟು ನಾವು ನಮ್ಮ ಒಂದು ಯೂನಿಟ್ ಮೇಂಟೈನ್ ಮಾಡುವ. ನನ್ನ ಒಪಿನಿಯನ್ ಅಂತ ಹೇಳಿದ್ರೆ, ಇವತ್ತಿಗೆ ಬಂದವರಲ್ಲಿ ಎಲ್ಲರೂ ಸಿಂಗಲ್ ಆಗಿ ಬಂದಿದ್ದಾರೆ. ಬೈ ಮಿಸ್ಟೇಕ್ ನಾನು ಸಹ ಸಿಂಗಲ್ ಆಗಿ ಬಂದಿದ್ದೇನೆ. ಪ್ರಯತ್ನ ಮಾಡ್ತೇನೆ. ಹಲೋ, ದಯವಿಟ್ಟು ಇನ್ನೊಂದ್ಸರಿ ಸೇರುವಾಗ ತಾವೆಲ್ಲರೂ ತಮ್ಮ ತಮ್ಮ ಮಿಸ್ಸಸ್ ಹಾಗೂ ಮಕ್ಕಳನ್ನು ಕರ್ಕೊಂಡು ಬರ್ಬೇಕಾಗಿ ಎಲ್ಲರನ್ನು ವಿನಂತಿಸಿಕೊಳ್ಳುತ್ತೇನೆ. ಹಾಗೇನೆ ಈಗ ನಾವೊಂದು ಟ್ರಸ್ಟ್ ಮಾಡೋದು ಅಂತ ಹೇಳಿದ್ರಿ. ನೀವು ಟ್ರಸ್ಟ್ ಮಾಡ್ತಿರೋ, ಯೂನಿಟಿ ಮಾಡ್ತೀರೋ, ಏನೇ ಮಾಡ್ತೀರಿ, ನಿಮ್ಮ ಮಕ್ಕಳು ಇವಾಗ ಏನ್ ಮಾಡ್ತಾ ಇದ್ದಾರೆ, ಇನ್ನೊಂದು 5 ವರ್ಷದಲ್ಲಿ ಅವರು ಒಂದು ಲೆವೆಲಿಗೆ ಬರ್ತಾರೆ. ದೇ ಆರ್ ಆಲ್ಸೋ ಮೆಚೂರಿಂಗ್ ಅಲ್ವಾ? ಅವ್ರು ಏನೇನು ಸಾಧನೆ ಮಾಡ್ತಾರೆ ಅವ್ರನ್ನ ಗುರುತಿಸುವ. ನಾವು ಒಬ್ಬರು ಫ್ರೆಂಡ್ಸ್ ನೆಲ್ಲ ಒಟ್ಟಾಗಿ ಅವರಿಗೂ ಒಂದು ಇದು ಬರ್ತದೆ, ಮೋಟಿವೇಶನ್ ಬರ್ತದೆ. ನಾವು ಗುರುತಿಸೋದ್ರಿಂದಾಗಿ ಆ ಮಕ್ಕಳು ಸಾಧನೆ ಏನ್ ಮಾಡ್ತಾರೆ. ಕೆಲವರು ಇಂಜಿನಿಯರಿಂಗ್ ಹೋಗ್ಬೋದು, ಕೆಲವರು ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು, ಕೆಲವರು CA ಮಾಡ್ಬೋದು. ಏನೋ ಅದನ್ನ ನಾವು ಗುರುತಿಸಿದ್ರೆ ಆ ಮಕ್ಕಳಿಗೂ ನಮ್ಮ ಪೇರೆಂಟ್ಸ್ ಎಲ್ಲ ಏನೋ ಇದು ಮಾಡ್ತಾ ಇದ್ದಾರೆ ಅದಂತ ಒಂದು ಭಾವನೆ ಬರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಮಾತ್ರ ನಮ್ಮ ಮಿಸ್ಸಸ್ ಕರ್ಕೊಂಡು ಬರುವುದರಿಂದಾಗಿ ಎಲ್ಲರೂ ಒಂದು ಒಟ್ಟಿಗೆ ಸೇರುವ ಒಂದು ಅವಕಾಶ ಸಿಗ್ತದೆ. ಈಗ ಪ್ರಯತ್ನ ಪಡ್ತೇನೆ ನಾನು. ಈಗ ನನ್ನ ಮಿಸ್ಸಸ್ ಫೋನ್ ಮಾಡಿ ಹೇಳಿದ್ದೇನೆ, ಶೀಸ್ ಆನ್ ದ ವೇ, ಬರ್ಬೋದು. ಬಹಳ ಸಂಗತಿ. ಓಕೆ, ಮತ್ತೆ ಎಲ್ಲರೂ ನಿಮ್ಮ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ. ಕೆಲವರಿಗೆ ಎಜುಕೇಶನ್ ಮಾಡ್ತಾ ಇದ್ದಾರೆ, ಕೆಲವರು ಮದುವೆಗೆ ರೆಡಿ ಆಗಿದ್ದಾರೆ. ಬೇಗ ಬೇಗ ಮದುವೆ ಆದ್ರೆ ಬೇಗ ಮದುವೆ ಹೆಣ್ಮಕ್ಳೆಲ್ಲ ರೆಡಿ ಆಗಿರ್ಬೋದು. ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಈಗ ಬಂದಷ್ಟೇ. ಹಾಗಾಗಿ ಫಸ್ಟ್ ವಿಚಾರ ಅಂತ ಹೇಳಿ ಒಂದು ಕಡೆಯಿಂದ ಅದು ಒಳ್ಳೆಯದು. ಎರಡನೇ ವಿಚಾರ ಅಂತ ಹೇಳಿದ್ರೆ ನಾವು ಅಷ್ಟು ಜನ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಆಗುದಿಲ್ಲ. ಸೊ ಯಾರೋ 9 ಜನ ಮೆಂಬರ್ ಅವ್ರು ಮಾತ್ರ ಇರ್ಬೇಕು. ಹಾಗೆಲ್ಲ ನಾಳೆ ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಹಣದ ವ್ಯವಹಾರ ಬರ್ತದೆ. ಆಗ ನಾನೇ ಇದ್ರು ಸಮೇತ ಗಣೇಶನಿಗೆ ಅಲ್ಲಿ ಕರಪ್ಟ್ ಆಗಿದ್ದಾರೆ. ಆಗ ನಾವು ಇಷ್ಟೂ ಜನ ಉಂಟಲ್ಲ, ನಮ್ಮಲ್ಲಿ ಹೊಡೆದು ನಾವ್ಯಾರು ಮುಖ ನೋಡಬೇಕು. ಸೊ ಅದು ಬೇಡ. ನನ್ನ ಮಗಳಿಗೆ ಮದುವೆ ಮಾಡ್ಲಿಕ್ಕೆ ದುಡ್ಡಿಲ್ಲ, ನಿಮ್ಮ ಹತ್ರ ಕೇಳ್ತೇನೆ, ನೀವು ಸಹಾಯ ಮಾಡಿ. ನಮ್ಮ ಈ ಗ್ರೂಪ್ ಇಟ್ಕೊಂಡು ಹೋಗುವ, ನಮ್ಮ ಫ್ಯಾಮಿಲಿ ಗ್ರೂಪ್. ಯಾರಿಗೆ ಅನ್ಯಾಯ ಆಗಿದೆ ನನ್ನ ಹತ್ರ 10 ರೂಪಾಯಿ ಕೊಡ್ಲಿಕ್ಕೆ ನೀವು ವಾಟ್ಸಪ್ ಅಲ್ಲಿ ಹಾಕಿ, ಇಂಥಲ್ಲಿ ಹೀಗೆ ಅನ್ಯಾಯ ಆಗಿದೆ 10 ರೂಪಾಯಿ ಅವ್ರು ಕೇಳ್ತಾರೆ. ಸರಿ, 10 ರೂಪಾಯಿ ಕೊಡಿ.
ಆಗ ಮಾಡೋದು. ನಾವಿವತ್ತು ಟ್ರಸ್ಟ್ ಮಾಡಿ ಅದ್ರ ಕೂಡ ಮೀಟಿಂಗ್ ಕರೀಬೇಕು, ಅಜೆಂಡಾ ಬರೀಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡಿ ರಿಜಿಸ್ಟರ್ ಮಾಡಬೇಕು. 9 ಜನ ಮೆಂಬರ್ ಇರ್ತಾರೆ. ಈಗ ಹೇಳಿದ್ದು ಅದೇ. ಹಲೋ, ಈಗ ಟ್ರಸ್ಟ್ ವಿಷಯ ಇಲ್ಲಿ ಬಿಡುವ. ಸೊ ನಾವೀಗ ಮುಂದಿನ ವಿಷಯಕ್ಕೆ ಹೋಗುವ. ಏನಂದ್ರೆ ಸರ್ವಿಸ್ ಪುನಃ ಸ್ಟಾರ್ಟ್ ಮಾಡಿ. ಎಲ್ಲಿ ಯಾರು ಮಾಡಿದ್ರಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ನಂದು ಲೀಸ್ಟ್ ಇದೆ ಹೇಳಿದಂತ. ಕಾಲೇಜ್ ಆದ ಕೂಡಲೇ ನಮ್ಮ ತಂದೆಯವ್ರದ್ದು ಹಂಚಿನ ಫ್ಯಾಕ್ಟ್ರಿ ಇದ್ದು ಅದ್ರದ್ದು ಕಾಲೇಜ್ ಎಂಡ್ ಆಗಿ ನೆಕ್ಸ್ಟ್ ಏನಿದ್ರೆ ನನ್ನ ಫ್ಯಾಕ್ಟ್ರಿ ಮೇಂಟೈನ್ ಮಾಡ್ತಾ ಇದ್ದೆ. ಹಾಗೆ ಮಧ್ಯದಲ್ಲಿ 1 ವರ್ಷ ಕುವೈಟಿಗೆ ಹೋಗಿ ಬಂದೆ. ಕುವೈಟಿಗೆ ಹೋಗಿ ಬಂದಮೇಲೆ ಆ ಟೈಮಲ್ಲಿ ನನ್ನ ಮ್ಯಾರೇಜ್ ಆಯಿತು. ನನ್ನ ವೈಫ್ ಶಿ ಈಸ್ ಸಾಫ್ಟ್ವೇರ್ ಇಂಜಿನಿಯರ್. ನೆಕ್ಸ್ಟ್ ಸ್ವಲ್ಪ ಒಂದು 4 ವರ್ಷ ಆದಮೇಲೆ ಇಲ್ಲಿ ನಮ್ದೆಲ್ಲ ಫ್ಯಾಕ್ಟ್ರಿದೆಲ್ಲ ಫುಲ್ ಎಲ್ಲ ಸೆಟಲ್ಮೆಂಟ್ ಲೋನ್ ಎಲ್ಲ ಕ್ಲಿಯರ್ ಆಯ್ತು. ಅದಕ್ಕೋಸ್ಕರ ನಾನು ಅಣ್ಣ ಇಲ್ಲಿ ಫ್ಯಾಕ್ಟ್ರಿ ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿ ಒಂದು ಹಂಚಿದ್ದು ಕೇರಳ, ತಮಿಳುನಾಡು, ಕರ್ನಾಟಕ ಎಲ್ಲದಿಂದ ಬಂದು ಒಂದು 4 ಶೋರೂಮ್ ಮಾಡಿದ್ದೇನೆ. ದೇವ್ರ ನಡೆಸಿ ನಾನು ಒಳ್ಳೆ ರೀತಿಯಲ್ಲಿ ಇದ್ದೇನೆ, ಆರಾಮಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಮತ್ತೆ ನಾನು ಈ ಮೂಮೆಂಟ್ ಅಲ್ಲಿ ನಾನು ಒಂದು ನನ್ನ ತಮ್ಮನ ಬಗ್ಗೆ ಒಂದು ಸ್ವಲ್ಪ ಹೇಳಲಿಕ್ಕೆ ನಮಗೆ ಬಹಳ ಗೌರವ ಅಂತ ಕಾಣ್ತಾ ಇದೆ. ಹೆಮ್ಮೆ ನನ್ಗಿಂತ ತಮ್ಮ ಇಲ್ಲಿ PUC ವರೆಗೆ ಇದೇ ಕಾಲೇಜಲ್ಲಿ ಬಹಳ ಒಂದು ಆರ್ಡಿನರಿ ಸ್ಟೂಡೆಂಟ್ ಆಗಿದ್ದ. ಅವನು ಹೇಗೆ ಮಾಡಿ MBBS ಸೀಟ್ KMC ಮಾಡ್ಕೊಂಡ, ಮತ್ತೆ MD ಮಾಡ್ದ, ಮತ್ತೆ DM ನೆಫ್ರಾಲಜಿ ಅಂದ್ರೆ ಕಿಡ್ನಿ ಸ್ಪೆಷಲಿಸ್ಟ್. ಅದು ಇಡೀ ಇಂಡಿಯಾದಲ್ಲಿ ವರ್ಷಕ್ಕೆ 8 ಜನ ಡಿಗ್ರಿ ಹೋಲ್ಡರ್ ಆಗೋದು. ಹಿ ಈಸ್ ಎ ವೆರಿ ಪಾಪ್ಯುಲರ್ ಕಿಡ್ನಿ ಸ್ಪೆಷಲಿಸ್ಟ್. ಅದು ಇವಾಗ ಒಂದು ಸೀಟ್ ಡೊನೇಷನ್ ಸೀಟ್ ಇದೆ. ಆ ಒಂದು ಸೀಟಿಗೆ 10 crore rupees ಪೇಮೆಂಟ್ ಇದೆ. ಆ ಒಂದು ಸೀಟಿಗೆ ಅದಕ್ಕೂ ಎಷ್ಟೋ ಎಲಿಜಿಬಿಲಿಟಿ ಬೇಕು. ಈಗ ನನ್ನ ತಮ್ಮನ ಪರವಾಗಿ ನನ್ನ ಗೌರವ ಎಷ್ಟೋ ಹೆಚ್ಚಿದೆ. ಈಗ ಬೆಂಗಳೂರಲ್ಲಿ ನಮಗೆ ಬಾಂಬೆಯಿಂದ ಮತ್ತೆ ಇಲ್ಲಿ ಗೋವಾದಿಂದ ನಮ್ಮ ಕಸ್ಟಮರ್ ನನ್ನ ತಮ್ಮ ಎಲ್ಲ ಇಷ್ಟು ದೊಡ್ಡ ಡಾಕ್ಟರ್ ಅಂತ ಹೇಳಿ ಫ್ಲೈಟ್ ಅಲ್ಲೆಲ್ಲ ಬಂದು ಅವನ ಅಪಾಯಿಂಟ್ಮೆಂಟ್ ತಗೊಂಡು ಅವನ ಹತ್ರ ಎಲ್ಲ ಮೀಟ್ ಮಾಡಿ ಹೋಗ್ತಾರೆ. ಮತ್ತೆ ಹಾಗೆ ಮತ್ತೊಂದು ಏನ್ ವಿಷಯ ಅಂದ್ರೆ ಅವ ನಮ್ಮ ಮುಸ್ಲಿಮ್ಸ್ ಇದರಲ್ಲಿ ಇಡೀ ಕರ್ನಾಟಕದಲ್ಲಿ ನೆಫ್ರಾಲಜಿ DM ನೆಫ್ರಾಲಜಿ ಮಾಡಿದ್ದು ನನ್ನ ಒಬ್ಬನೇ ಮುಸ್ಲಿಮ್ಸ್ ಅಲ್ಲಿ. ಇದು ಒಬ್ಬನೇ ಬಹಳ ಫೇಮಸ್ ಆಗಿದ್ದಾರೆ. ಇಲ್ಲಿ ಫ್ರಾನ್ಸ್ ಅಲ್ಲಿ ಮತ್ತೆ ಕೆನಡಾ, ಇಂಗ್ಲೆಂಡ್ ತುಂಬಾ ಕಡೆ ಹೊರ ದೇಶದಲ್ಲಿ ಡಿಗ್ರಿ ಮಾಡಿದ್ದಾನೆ. ಒಳ್ಳೆ ಇದ್ದಾರೆ. ಅವನ ಕಡೆಯಿಂದ ನನಗೆ ಬಹಳ ಒಂದು ನನ್ ಗೌರವ ಹೆಚ್ಚಾಗಿದೆ. ಎಷ್ಟೋ ಜನ ನಂಗೆ ಇಷ್ಟ ಅಣ್ಣನ ಓ ಅಂತ ಬಹಳ ನಂಗೆ ಬಹಳ ಒಂದು ಗೌರವ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅದೇ ಹೇಳಿದ್ನಲ್ಲ, ನಮ್ಮ ಗ್ರೂಪ್ ಅಲ್ಲಿ ಏನು ದೇವ್ರ ನಡೆಸಿ ಯಾರಿಗೆ ನಾಳೆ ನನಗೆ ನಾನೀಗ ಇರ್ಬೋದು, ದೇವರ ಸಂತೋಷ ಇರ್ಬೋದು, ನಾಳೆ ನಮ್ಗೆ ಕಷ್ಟ ಬರ್ಬೋದು. ಎಲ್ಲರೂ ನಾವು ಒಟ್ಟಾಗಿ ಇದ್ದು ಯಾರಿಗೆ ಕಷ್ಟ ಬರಲಿ ಖಂಡಿತ ಯಾರು ಬಿಟ್ಟು ಹಾಕಬೇಡಿ. ನನಗೆ ಬರಲಿ ಯಾರಿಗೆ ಬರಲಿ ನಾವು ಒಂದು ಕೀಪ್ ಇನ್ ಟಚ್. ಏನೇ ತೊಂದರೆ ಬಂದ್ರು ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡೋ. ಯಾರಿಗೆ ತೊಂದರೆ ಬಂದ್ರು ಎಲ್ಲರೂ ಸಹಾಯ ಮಾಡಿ. ದಯವಿಟ್ಟು ಸ್ವಲ್ಪ ಕಂಟಿನ್ಯೂ ಮಾಡಿ. ಕೀಪ್ ಇನ್ ಟಚ್. ನನ್ನ ಮಕ್ಕಳು ಬರ್ತಾರೆ ಸಾಯಂಕಾಲ. 3 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು. ಅದು ಸಹ ಹೇಳ್ತಾರೆ ನಮ್ಮ ಗಂಡು ಮಕ್ಕಳು ಇದರಿಂದ ಹೆಣ್ಣು ಮಗು ಆಗ್ಬೇಕಂತ ಹೆಂಡತಿಗೆ ಬಹಳ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ನನಗೆ ಬಹಳ ಆಸೆ ಇದ್ದ ಒಂದು ಪ್ಲಾನ್ ಮಾಡ್ತಾ ಒಂದು ಹೆಣ್ಣು ಮಗು, ಚಿಕ್ಕ ಮಗು ಇದೆ. ಬಂದು ಸಾಯಂಕಾಲ ಬರ್ತಾರೆ. ಇದೆ ಇಷ್ಟೇ. ಈಗ ಸಾಯಂಕಾಲ ಬರ್ಬೋದು. ಅವರು ನನಗೆ ಬಿಸ್ನೆಸ್ ಅಲ್ಲಿ ಸಹ ಬಹಳ ಎಲ್ಲ ಹೆಲ್ಪ್ ಮಾಡ್ತಾರೆ ಅವರು. ಅಲ್ಲ ನಾಳೆ ನನಗೆ ಈಗ ಮೇಲ್ ಪ್ರೊಟೆಕ್ಷನ್ ಅದೆಲ್ಲ ಇದು ಮಾಡ್ತಾರೆ. ಇಷ್ಟೇ ಹೇಳ್ತಾರೆ. ಅಶ್ವಕ್ ಒಂದು ವಿಷಯ ಹೇಳಿ ನನಗೆ ಎಲ್ಲಿ ಗೊತ್ತಿದೆ. ಅಲ್ಲಂದ್ರೆ ನನಗೆ ನಮ್ಮ ನೇಚರ್ ಗೊತ್ತಿದೆ. ಅಶ್ವಕ್ ಕ್ಲಾಸಲ್ಲಿ ನಿದ್ದೆ ಮಾಡೋದೇ ಹೆಚ್ಚು. ಹೀಗೆ ಮಾಡಿ ಕೂತ್ಕೊಳ್ಳೋದು, ಅದು ಕೂಲಿಂಗ್ ಕ್ಲಾಸ್ ಅಂತ ಹೀಗೆ ಮಾಡಿ ಕೂತ್ಕೊಳ್ಳೋದು, ಯಾರಿಗೂ ಗೊತ್ತಾಗುದಿಲ್ಲ. ಹೀಗೆ ಮಾಡಿ ಆಕ್ಷನ್, ಬರೀ ಆಕ್ಷನ್. ನಾನು ಕಾಲೇಜಲ್ಲಿ ಆಫ್ಟರ್ನೂನ್ ಲಂಚ್ ಆದ್ಮೇಲೆ 90% ಎಲ್ಲ ಥಿಯರಿ ಕ್ಲಾಸ್ ಅಲ್ಲಿ ಒಂದು 15 ನಿಮಿಷ ಮಾಡಿ ಎದ್ದಿದ್ದಾರೆ. ಖಂಡಿತ ಈಗ ಸುಮಂಗಲ
ಶಿವಾನಿ ಮಕ್ಕಳು ಜಾಬ್ ಅಂದ್ರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಇವಾಗಲೂ ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಯಾವ ಊರು? ನಾಗೂರು ಗಿರಿಮಂಜೇಶ್ವರ. ಬೆಳಗ್ಗೆ 4 ವರ್ಷ ಬಿಟ್ಟು ನನ್ನ ಮದುವೆ ರಾಮಚಂದ್ರ ಪ್ರಭು ಅಂತ ಅವ್ರ ಜೊತೆ ಆಯ್ತು. ಅವರು ಬಿಸ್ನೆಸ್ ಮ್ಯಾನ್ ಅಂದ್ರೆ ಐಸ್ ಕ್ರೀಮ್ ಇಂಡಸ್ಟ್ರಿಯಲ್ಲಿಗೆ. ಹಾಗೆ ನಮ್ದು ನಾಗೂರಲ್ಲೇ ಒಂದು ಸಣ್ಣ ಪ್ರಮಾಣದಲ್ಲಿ ಐಸ್ ಕ್ರೀಮ್ ಹರ್ಷಿತ ಸಣ್ಣ ದೇಶ ದೊಡ್ಡೊಂದಿಗೆ ಸೆಕೆಂಡ್ ಪಿ ಆಗಿತ್ತು ಮೊನ್ನೆ 94% ತಗೊಂಡಿದ್ದಾರೆ. ಅವನಿಗೆ ಮೆಡಿಕಲ್ ಮಾಡ್ಲಿಕ್ಕೆ ಆಸೆ ಉಂಟು, ನೋಡ್ಬೇಕು ಈಗ ಮೆಡ್ ಸಿಟಿಗಂತೂ ಹೋಗುದಿಲ್ಲ. ಸಿಟಿಯಲ್ಲಿ ಏನಾದರೂ ಸಿಕ್ಕಿದ್ರೆ ಮೆಡಿಕಲ್ಗೆ ಸೇರಿಸ್ಕೊಂಡು ಇಲ್ಲಾಂದ್ರೆ ಹೇಗೋ ಇಂಜಿನಿಯರಿಂಗ್ ಹೋಗ್ತದೆ. ಸಣ್ಣ ಚಿಕ್ಕವನು ಮತ್ತೆ ಜೊತೆಗೆ ಈಗ ಹೇಳಿದ್ರೆ ನಾನು ಸುರೇಖಾ ಪೈ. ಎಜುಕೇಶನ್ ಆದ ನಂತರ ಮದುವೆ ಆಯ್ತು. ಇಲ್ಲ 95 ಮದುವೆ ಆಯ್ತು. 96 ನಲ್ಲಿ ಮಗ, ಆಮೇಲೆ 2000 ನಲ್ಲಿ ಮಗಳು ಆಯ್ತು ಹುಟ್ಟಿದ್ರು. ಆಮೇಲೆ ಮಗ ಈಗ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಆಯ್ತು. ಮಗಳು SLC ಅಲ್ಲಿ 95.36. ಆಮೇಲೆ ಅವಳಿಗೆ ಈಗ ಎಕ್ಸ್ಪರ್ಟಿಗೆ ಹಾಕ್ಬೇಕಂತ ಹೇಳಿದ್ದೇನೆ. ಆಮೇಲೆ 2008 ನಲ್ಲಿ ನನ್ನ ಹಸ್ಬೆಂಡ್ ತೀರಿ ಹೋದ್ರು. ಆಮೇಲೆ ನಾನಂತ ಹೇಳಿದ್ರೆ ಆ ಟೈಮ್ ನನ್ಗೆ ತುಂಬಾ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇತ್ತು. ಅದು ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ಕಷ್ಟ ಅಂತ ಹೇಳಿದ್ರೆ. 2 ಮಕ್ಕಳು ತುಂಬಾ ಚಿಕ್ಕವರಿದ್ರು. ಆಗ ನನ್ನ ಹತ್ರ ಖಾಲಿ 1,500 ನನ್ನ ಪರ್ಸ್ನಲ್ ಇತ್ತು. ಆದ್ರೆ ನನಗೆ ನಮ್ಮಲ್ಲಿ ಅಂದ್ರೆ ಮೆಡಿಕಲ್ಸ್ ಇತ್ತು, ಮತ್ತೆ 2 ಮೆಡಿಕಲ್ಸ್ ಇತ್ತು ಅಂತ ಹೇಳಿದ್ರೆ ಹಣ ರೊಟೇಷನ್ ನಲ್ಲಿ ಅಂತ ಹೇಳಿದ್ರೆ ಕ್ಯಾಶ್ ಕೈಯಲ್ಲಿ ಇರುವುದಿಲ್ಲ ಆ ರೀತಿ. ಆದ್ರೆ ನಾನು ಮತ್ತೆ ನನ್ನ ಗಂಡ ತುಂಬಾ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಇತ್ತು. ನನ್ಗೆ ಇದ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ನನ್ಗೆ 2 ಮಕ್ಕಳು ತುಂಬಾ ಚಿಕ್ಕವರು. ಅವರಿಗೆ ಹೇಗೆಲ್ಲ ಬೆಳೆಸ್ಬೇಕಂತ ಹೇಳಿ ನಾವೆಲ್ಲ ಯಾವಾಗ್ಲೂ ಅದೇ ಪ್ಲಾನ್ ಅಲ್ಲಿ ಇರ್ತಾ ಇತ್ತು, ಮಕ್ಳಿಗೆ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಹೇಳಿ. ನಂಗೆ ಆ ಸಡನ್ ಶಾಕ್ ನಲ್ಲಿ ಏನ್ ಮಾಡೋದು ಗೊತ್ತಿಲ್ಲ. ಮಕ್ಕಳನ್ನ ಆದ್ರೆ ನನ್ಗೆ ಕೆಲವು ನನ್ನ ಫ್ರೆಂಡ್ಸ್ ಎಲ್ಲ ಆ ಟೈಮ್ ನಲ್ಲಿ ಬಂದವ್ರು ನನ್ಗೆ ಹೇಳ್ತಾ ಇದ್ರು, ಸುರೇಖಾ ಏನ್ ಮಾಡ್ತೀಯಾ, ನಿನ್ ಗಂಡ ನಿನ್ಗೀಗ ಸಮುದ್ರದ ಮಧ್ಯೆ ಬಿಟ್ಟು ಹೋಗಿದ್ದಾರೆ, ನಿನ್ಗೆ ಈಜಾಡ್ಲಿಕ್ಕೆ ಬರುದಿಲ್ಲ, 2 ಮಕ್ಕಳನ್ನ ತಗೊಂಡು ಏನ್ ಮಾಡ್ತೀಯಾ ಕೇಳಿದ್ರು. ಆಗ ನಾನು ಅದೇ ಟೈಮ್ ನಲ್ಲಿ ನಾನು ಅಲ್ಲೇ ಡಿಸೈಡ್ ಮಾಡಿದೆ ಏನಂತ ಹೇಳಿದ್ರೆ, ಅವ್ರು ನನ್ಗೆ ಹೇಗೆ ಮಕ್ಕಳನ್ನ ಸಾಕ್ಬೇಕಂತ ಹೇಳಿ ಅಂತ ನಮ್ ಪ್ಲಾನ್ ಇತ್ತಲ್ಲ, ಅದೇ ಟೈಪ್ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನನ್ನ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತಂದೆ ಇಲ್ಲ ಅಂತ ಹೇಳಿ ಅವ್ರು ತಿಳ್ಕೊಳ್ಳೇಬಾರ್ದು. ಹಾಗಾಗಿ ನಾನು 15 ಡೇಸ್ ಅಂತ ಹೇಳಿದ್ರೆ ಅದೆಲ್ಲ ಕೆಲಸ ಎಲ್ಲ ಉಂಟು. ನಾನು ಮನೇಲಿದ್ದೆ. 16th ಡೇ ನಿಂದ ನನ್ನ ಸ್ಟ್ರಗಲ್ ಸ್ಟಾರ್ಟ್. ಯಾಕಂತ ಹೇಳಿದ್ರೆ ನಮ್ದು ಮೆಡಿಕಲ್ಸಿಗೆ ಲೈಸೆನ್ಸ್ ಇಲ್ಲದೆ ಆಗುದಿಲ್ಲ. ಒಂದು ಮೆಡಿಕಲ್ಸ್ ನಾನು ಕ್ಲೋಸ್ ಮಾಡ್ಲೇಬೇಕಿತ್ತು. ಆಮೇಲೆ ಆ ಮೆಡಿಕಲ್ಸಿನ ಲೋನ್ ಅದನ್ನೆಲ್ಲ ತೀರ್ಸ್ಬೇಕಿತ್ತು. ಇನ್ನೊಂದು ಮೆಡಿಕಲ್ಸ್ ನಡೆಸ್ಬೇಕಿತ್ತು. ಈಗ ಅದನ್ನ ಮೆಡಿಕಲ್ಸ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರ ದಯದಿಂದ ಏನು ತೊಂದರೆ ಇಲ್ಲ. ಮಕ್ಕಳು ಅವ್ರ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಲಿತು ಮುಂದೆ ಬರ್ತಾ ಇದ್ದಾರೆ. ಇಷ್ಟೇ. ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡೆ ನಾನು ಮಕ್ಕಳು ಹುಷಾರಿದ್ರೆ ಅದೇ ದೊಡ್ಡ ಆಸ್ತಿ. ಮಕ್ಕಳ ಎಜುಕೇಶನ್ ಕೊಟ್ಟರೆ ನಮ್ಗೆ ಒಂದು ಆಸ್ತಿ. ನೆಕ್ಸ್ಟ್ ಮಾಲಿ ಆಯ್ತಾ? ಎಲ್ಲಿ
ಮನೆಯಲ್ಲೆಲ್ಲ ಆಟ ಮನೋರಮದಿಂದ ಪೊಲೀಸ್ ಆಗಿದ್ದಾರಂತೆ. ವೋಟರ್ ಸೈಡ್ ಎಂತ ಪ್ರಾಬ್ಲಮ್ ಆದ್ರೂ ಮನೋರಮ ರತ್ನಾಕರ್ ಚಿಕನ್ ಸಾಲ ಅವರ ರತ್ನಾಕರ್ ಅಕ್ಕನಿಗೆ ಅಂತಲ್ಲ ಕಾರಿಗೇರಿ ಶೀಬಾ ನಿಮ್ಗೆಲ್ಲ ಗೊತ್ತಿದ್ದಾಗೆ ನಾನು ಕಾಲೇಜಿಗೆ ಬರುವಾಗಲೇ ಮದುವೆ ಆಗಿದ್ದಂಗೆ 1990 ವಾಟ್ಸಪ್ ಅಲ್ಲಿ ವಾಟ್ಸಪ್ ಅಲ್ಲಿ ನನ್ನ ಹೆಸರು ಮುಂಚೆ ಶೀಬಾ ಜಾನ್ ಇತ್ತು. ವಾಟ್ಸಪ್ ಅಲ್ಲಿ ಇವಾಗ ಕೇಳುದು ಶೀಬಾ ಜಾನ್ ಇಂದ ಶೀಬಾ ಸೋನ್ ಸರ್ ಅಕ್ಟೋಬರ್ 2 ಮಗ ಹುಟ್ಟಿದ. ಮತ್ತೆ 15 ವರ್ಷದ ನಂತರ ಮತ್ತೆ ಮಗಳು ಹುಟ್ಟಿದ್ದು. ಹಾಗೆ ಮಗ ಈಗ ಬಾಂಬೆಲ್ ಕೆಲಸ ಮಾಡ್ತಾ ಇದ್ದಾನೆ. ಅವ್ರು ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 1990 ಮಗ ಹುಟ್ಟಿದ್ದ. ಆಗ ಕಾಲೇಜ್ ಬರೋತ್ತಿಗೆ ನೀನು ಬರ್ತಿದ್ದಾರೆ. ನಿನ್ನ ಮದುವೆ ಮುಂಚೆ ಆಗಲಿಲ್ಲ. ಎಕ್ಸಾಮ್ ಇಬ್ರು ಬರ್ತದಾ? ಇಬ್ರು ಒಟ್ಟಾಗಿ ಎಕ್ಸಾಮ್ ಬರ್ತದಾ? ಅದು ಹೇಳಿಲ್ಲ ನೀನು. ಸ್ಕೂಟಿ ಒಟ್ಟಿಗೆ ಹೆಸರು ಬಿದ್ದಿದೆ ಅಂತ ಹೇಳಿಲ್ಲ. ಹಾಗೆ ಮಾತಾಡು. ಕೆಲಸ ಮಾಡಿದೆ. ನಂಗೆ ಸ್ವಲ್ಪ ಲೇಟ್ ಮ್ಯಾರೇಜ್ ಆಮೇಲೆ ಮಾಮೂಲಿ ನನ್ನ ಗಂಡ ನಮ್ಮ ಗಂಡಕ್ಕೆ ದೊಡ್ಡ ಜಗಳ ಇರೋದ. ಹೊಸಳ್ಳಿ ಗೋಲ್ಡ್ ಬದಿ ಗೋಲ್ಡ್ ಹತ್ರ ಪಕ್ಕದಲ್ಲಿ ನೀರ್ ಟ್ಯಾಂಕಿ ಉಂಟು. ನೀರ್ ಟ್ಯಾಂಕಿ ನನ್ನ ಮನೆ ಉಂಟು. ಆಮೇಲೆ ಇದು ಇಬ್ರು ಗಂಡು ಮಕ್ಕಳು ದೊಡ್ಡವನ್ 8th ಸ್ಟ್ಯಾಂಡರ್ಡ್ ಸಣ್ಣ 3rd ಸ್ಟ್ಯಾಂಡರ್ಡ್ ನಮ್ದು ಅಷ್ಟೇ ತೋಟ. ಎಲ್ಲ ಮಾಡಬೇಡಿ ಅಕ್ಕ. ಈಗ ನಿಮ್ಗೆ ಜಾಗ ಇಲ್ಲ ಕಡೆ ಯಾರಿಗೆ ಎಬ್ಸ್ದೆ ಕಡೆ ಅಷ್ಟೇ ಮೇಡಮ್ ಅಷ್ಟೇ. ಅಂತ 2090 ನಮ್ಮ ಕಾಲೇಜ್ ಮುಗಿತು. 91 ನನ್ನ ಜಾಬ್ ಸಿಕ್ತು ರೋಕನ್ ರೈಲಲ್ಲಿ. 93 ಮ್ಯಾರೇಜ್ ಆಗಿ 94 ಒಂದು ಮಗಳು ಹುಟ್ಟಿದ್ದು. ಅವಳಿಗೆ ಇಂಜಿನಿಯರಿಂಗ್ ಮಾಡಿದ್ದು, ಫೈನಲ್ ಇಯರ್ ಮಾಡ್ತಾ ಇದ್ದಾಳೆ. 99 ಮಗ ಹುಟ್ಟಿದ, ಅವನಿಗೆ 10th ಸ್ಟ್ಯಾಂಡರ್ಡ್ ಆಗಿದೆ. ನಾನು ಈ ರೋಕನ್ ರೈಲಲ್ಲಿ ಆಫೀಸ್ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈಗ ಮೊದಲು ಕಾರವಾರದಲ್ಲಿದ್ದೆ 13 ವರ್ಷ. ಈಗ 1 ವರ್ಷ ಆಯ್ತು ಉಡುಪಿಯಲ್ಲಿ ಟ್ರಾನ್ಸ್ಫರ್ ಆಗಿ. ಸ್ಟೇಷನ್ ಅಲ್ಲಿ ಅಲ್ಲ, ಆಫೀಸ್ ನಲ್ಲಿ. ನಮ್ಗೆ ಏನಾದ್ರು ಟ್ರೈನ್ ಟಿಕೆಟ್ ಅರ್ಜೆಂಟ್ ಆಗಿ ಟ್ರೈನ್ ಟಿಕೆಟ್ ಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಇರುವುದಿಲ್ಲ. ಅಲ್ಲ ನಿಮಗೆ ಇಲ್ಲ ನೀನ್ ಇಟ್ಕೋ ಅವ್ನು ಕೇಳತ್ತ ನನ್ನ ಬಗ್ಗೆ ಎಂತ ಹೇಳೋದು ಎಲ್ಲ ಗೊತ್ತಿದೆ ಅಲ್ಲ ನಿಮ್ಗೆಲ್ಲ.
ಜನರಿಗೆ ಹೇಳ್ತೀರಿ ನಮ್ಗೆಲ್ಲ ನಂಗೆ ಫೋನ್ ಮಾಡಿದ್ರೆ ನಂಗಿಬ್ರು ಮಕ್ಕಳು ದೊಡ್ಡವರಾಗಿದ್ದಾರೆ, ಒಬ್ಬ ಕಲಿತಾ ಇದ್ದಾರೆ, ಒಬ್ಳು ಕಲ್ತಾಗಿದೆ ಅಷ್ಟೇ. ಗಂಡ ಬಿಸ್ನೆಸ್. ಗಂಡನ ಹೆಸರು ಮಾಬ್ಲೇಶ್ ಉಪಾಧ್ಯಾಯ. ಮಾಬ್ಲೇಶ್ ಉಪಾಧ್ಯಾಯ. ಸರ್ವಿಸ್ ಸೆಂಟರ್. ಸರ್ವಿಸ್ ಸೆಂಟರ್. ಇಲ್ಲಿ ಜಾಸ್ತಿ ಹೇಳಿದ್ದಲ್ಲ ಎಲ್ಲಿ? ರಾಮಂದಿರ ಹತ್ರದೆಲ್ಲ ಸೇಲ್ ಆಯ್ತು. ಅವನಿಗೆ ಬೇಕಾಗ ಅಲ್ಲ ದೊಡ್ಡ ಮನೆಯಲ್ಲಿ ಅವರ ಗಂಡ ಕೂಡ ಅಷ್ಟೇ ಮಗಳು ಸಂಜೆ ಬರ್ಲೇಬೇಕು ಪ್ರೋಗ್ರಾಮಿಗೆ, ಮಿಸ್ ಮಾಡ್ಲಿಕ್ಕಿಲ್ಲ. ಪುನಃ ಒಂದ್ಸಲ ಫೋನ್ ಮಾಡಿದ್ದೀರಿ ನಾವು ಬರ್ಲೇಬೇಕು. ದೊಡ್ಡ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಬೇಕಲ್ಲ. ಈಗ ಅಲ್ಲ ಮ್ಯಾನ್ ಆಫ್ ದಿ ಸೀರೀಸ್ ಪೂರ್ಣಿಮಾ ಇಲ್ಲ ಪೂರ್ಣಿಮಾ ಮಾತಾಡಬೇಕಿದ್ದಿಲ್ಲ. ಗಂಡನ ಹೆಸರು ಸುರೇಂದ್ರ. 94 ಅಲ್ಲಿ ಮದುವೆ ಆಗಿದ್ದು. 95 ಅರ್ಜುನ್ ಹುಟ್ಟಿದ್ದ. 95 ಅದೇ ಒಂದು ವರ್ಷಕ್ಕೆ ಅವನ ಡಿಪ್ಲೊಮಾ ಇಂಜಿನಿಯರಿಂಗ್ 3rd ಇಯರ್. ಮತ್ತೆ ನೀ ಎಲ್ಲಿರೋದು? ನಾನು ಬಾಂಬೆಲಿ. ಲತಾ ನಾಯಕ್. ರಮೇಶ್ ಮದುವೆ ಆಗಿದೆ. ಹಸ್ಬೆಂಡ್ ಹೆಸರು ರಮೇಶ್. ಅವನೀಗ ಮೆಕ್ಯಾನಿಕಲ್ ಇಂಜಿನಿಯರ್ 2nd ಇಯರ್. ಆಮೇಲೆ 2002 ಅಲ್ಲಿ ಮಗಳು ಹುಟ್ಟಿದ್ಲು, ಅವಳಿಗೆ 8th ಸ್ಟ್ಯಾಂಡರ್ಡ್ ಅಷ್ಟೇ. ನಾನಿರುವುದು ಬಾಂಬೆ. ಸಾಕ ಇನ್ನೆಂತವೀಗ ಕನ್ನಡದ ವಿಷಯ ಅಲ್ಲ ಕನ್ನಡಕದ ಬಿಲ್ ಅಷ್ಟಪಟ್ಟಿಗೆ ಮಿಸ್ ಆಯ್ತು. ಟ್ಯಾಗ್ ತಂದ್ರೆ ನಾವು ದುಡ್ಡು ಕೊಟ್ಟು ಪೇಮೆಂಟ್ ಮಾಡಿ ಹೇಳಿದ್ಯಾ? ಮಲ್ಲಿಕಾ ನೋಡಿ ಹುಡುಗಿಯರಲ್ಲ ಎಂತ ಪಟೇಲ್ ಅಂತ ಹುಡುಗಿಯರು ಬೇಕಾದ್ರೆ ಎಂತ ವಿಭಾಗ ಇದು ಹುಡುಗಿಯರು ಮಲ್ಲಿಕಾ ಒಬ್ಬಳೆ ಬಾಕಿ ಇರುವುದು ಈಗ. ಮಲ್ಲಿಕಲ ಎಂತ ಇಂಜಿನಿಯರ್ ಮಲ್ಲಿಕಾ ಹೊಳ್ಳ. ಇಂಜಿನಿಯರ್ ಮಲ್ಲಿಕಾ ಹೊಳ್ಳ. ಇಷ್ಟ ಆಗುದು ಇಂಟರ್ವ್ಯೂ ಮಾಡಿ ಸ್ವಲ್ಪ ಮುಂದುವರೆ ಕುರ್ಚಿದಾಗ ಸರಿ 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 ಮಾಡ್ತಾ ಈಗ ಸುಮ್ಮನೆ ಅದೆಲ್ಲ ಕಲ್ಯಾಣ ಮಂಟಪದಲ್ಲಿ ನ್ಯಾಷನಲ್ ಪ್ಲೇ ಚೆಸ್ ಅಲ್ಲಿ ಡ್ರಾಯಿಂಗ್ ಅಲ್ಲಿ ಮತ್ತೆ ಟಿ ಇಲ್ಲಿ ಜಾರ್ಖಂಡ್ ಚೆನ್ನೈ ಎಲ್ಲ ಹೋಗಿದ್ದು. ಒಂದು ಇಂಜಿನಿಯರಿಂಗ್ ಅಲ್ಲೂ ಸಹ ನ್ಯಾಷನಲ್ ಗೋಲ್ಡ್ ಮೆಡಲ್ ತಗೊಂಡ್ಬಂದಿದ್ದು. ಮನೆಗೊಮ್ಮೆ ಬಂದು
ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ಅದು ಹೇಗೆ ಹೇಳುದು ಅಂತ ಹೇಳಿ ಸತ್ಯ ಕರೆಕ್ಟ್ ಫ್ಯಾಮಿಲಿ ಸತ್ಯ ಮಸ್ಕತ್ತಿಗೆ ಹೋದೆ. ಮಸ್ಕತ್ತಲ್ಲಿ 6 ವರ್ಷ ಮಸ್ಕತ್ತಲ್ಲಿ ಕೆಲಸ ಮಾಡಿದೆ. ವಾಪಸ್ ದುಬೈಗೆ ಬಂದೆ. ದುಬೈಯಲ್ಲಿ 98 ಇಂದ 2013 ವರೆಗೆ ದುಬೈಲಿ ಕೆಲಸ ಮಾಡಿದೆ. ವಾಪಸ್ ಈಗ ಸೌದಿ ಹೋಗೋ ಪ್ಲಾನಿಂಗ್ ಅಲ್ಲಿ ಇದೆ. ನನಗೆ 4 ಮಕ್ಕಳು. ನಾವು ಮಾಡೋದು ನಗಾಡ್ತೀವಿ ಮಾರ್ರೆ. ಇವ ನನ್ನ ಮಗ ಫಸ್ಟ್ ಒನ್, ಒಂದು ಗಂಡು ಮಗು, 3 ಹೆಣ್ಣು. ಡಾಕ್ಟರ್ ಓಡ್ತಿದ್ದೀರ? ನಾಲ್ಕು ಸ್ಟಾಪ್ ಅಥವಾ ಮತ್ತೆ ಡಾಕ್ಟರ್ ಓಡ್ತಾರೆ ಎಷ್ಟರಿ ಬಂದು ಇದೆ ಊರಿಗೆ? ನೀನ್ ಊರಿಗೆ 4 ಸಲ ಬಂದಿಲ್ಲ, 5ನೇ ಸರಿ ಬಂದ ನೆಟ್ ಮಾಡಿ ಮತ್ತೆ ಡೌಟ್ ಮಾಡೋದು. ಒಂದು ಮೀಟಿಂಗ್ ಒಂದು ಪ್ರಾಬ್ಲಮ್ ಇದೆ. ಅವನು ಮಗುಗೊಂದು ಹುಷಾರಿಲ್ಲ, ಡಾಕ್ಟರ್ ಕರ್ಕೊಂಡು ಹೋದಂತೆ. ಡಾಕ್ಟರ್ ಹೇಳಂತೆ ನೀನು ಒಂದು ಫ್ಯಾಮಿಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಾಡಿ ಮನೇಲಿ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರು. ಮತ್ತೆ ಬಂದು ವಾಪಸ್ ಹೋಗ್ತಿದ್ದೆ. ಎಷ್ಟು ಜನ ಸನಾವುಲ್ಲಾ ಅಂತ ನನ್ನ ಹೆಸರು ಸ್ವಲ್ಪ ಡಿಫಿಕಲ್ಟ್ ಟು ನನ್ನ ಫ್ರೆಂಡ್ಸ್ ಎಲ್ಲ ಸನಾ ಅಂತ ಕರೆಯೋದು. ಹಾಗೆ ಶಾರ್ಟ್ ಫಾರ್ಮ್ ಅಲ್ಲಿ ಇರ್ಬೋದು. 90ಯಲ್ಲಿ ಕಾಲೇಜ್ ಆದ್ಮೇಲೆ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೆ. ಆವಾಗಲೇ ನಾನು ಮೈಸೂರು ಹೋಗಿ ಮೈಸೂರು ಹೋಗಿ ನನಗೆ ಒಂದು ಇಂಟ್ರೆಸ್ಟ್ ಇದ್ದು ಟ್ರಾವೆಲ್ ನಲ್ಲಿ ಜಾಬ್ ಮಾಡ್ಬೇಕಂತ ಹೇಳಿ. ಆವಾಗ ನಾನು ಮೈಸೂರು ಹೋಗಿ ಟ್ರಾವೆಲ್ ಏಜೆನ್ಸಿಯಲ್ಲಿ ಜಾಯಿನ್ ಮಾಡಿ ಟ್ರಾವೆಲ್ ಕೋರ್ಸ್ ಮಾಡಿದೆ. ಅದಕ್ಕೆ NIT ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೆ. 1.5 year ಕೋರ್ಸ್ ಮಾಡಿ ನಾನು ಫೈನಲಿ ದುಬೈಗೆ ಹೋದೆ ಇನ್ ಲುಕಿಂಗ್ ಫಾರ್ ಜಾಬ್. ಆದರೆ ಟ್ರಾವೆಲ್ ಏಜೆನ್ಸಿ ಕೆಲಸ ಸಿಗ್ಲೇ ಇಲ್ಲ ನನಗೆ. ಅಲ್ಲಿ ಕಷ್ಟಪಟ್ಟು ಸುಮಾರು 1.5 month ಏನೋ ಕಷ್ಟಪಟ್ಟು ನಾನು ಟ್ರಾವೆಲಿಂಗ್ಗೆ ಟ್ರೈ ಮಾಡ್ತಿದ್ದೆ. ನನಗೆ ಇಟ್ ವಾಸ್ ಮೈ ವಿಶ್ ಲೈಫ್. ಬಟ್ ಫೈನಲಿ ನನಗೆ ಜಾಬ್ ಶಿಪ್ಪಿಂಗ್ ಕಂಪನಿಲಿ ಸಿಕ್ತು. ಆಕ್ಚುಲಿ ನೌ ಐ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ವಾಸ್ ಬೆಟರ್ ದೆನ್ ಟ್ರಾವೆಲ್ ಇಂಡಸ್ಟ್ರಿ. ಅದು ಅದರಲ್ಲಿ ಕೆಲಸ ಮಾಡಿದೆ. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ ವಾಸ್ ಎ ಕಂಪನಿ ಲೈಕ್ ಇದು ಇಟ್ ವಾಸ್ ಲೈಕ್ ಐ ಹ್ಯಾಡ್ ಅ ಕಲೀಗ್ಸ್ ಲೈಕ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಇಟ್ ವಾಸ್ ಲೈಕ್ ಅ ಕಾಲೇಜ್ ಲೈಫ್ ಫಾರ್ ಮೀ. ವಿ ವರ್ ಎಂಜಾಯಿಂಗ್ ಲೈಫ್. ಅಂದರೆ ಹೇಳಿ ಬರೋದಿಲ್ಲ, ಐ ಡೋಂಟ್ ನೋ ಹೌ ಟು ಸೇ ಇನ್ ಕನ್ನಡ. ಆ ಥರ ತುಂಬ ಖುಷಿ ಆಯಿತು. 17 years ಕೆಲಸ ಮಾಡಿದೆ ನಾನು ಆ ಕಂಪ್ನಿಯಲ್ಲಿ ಟಿಲ್ 2012 ತನಕ. ಅದ್ರ ಮುಂಚೆ ನಾನು ಹೇಳ್ತೀನಿ 98 ನನ್ನ ಮದುವೆ ಆಯಿತು. 98 10th May ಅಲ್ಲಿ. ಇದೇ ಮಂತಲ್ಲಿ ಆಯ್ತು ಆನಿವರ್ಸರಿ ನಮ್ಮದು. ಈಗ ದೆನ್ 2000 June ಅಲ್ಲಿ ಫಸ್ಟ್ ಒನ್ ವಾಸ್ ಬಾರ್ನ್. ನನಗೆ 2 ಮಕ್ಕಳು 2000 June ಅಲ್ಲಿ. ಸೊ ಐ ರಿಸೈನ್ಡ್ ಅಂಡ್ ಕೇಮ್. Now in March I resigned the job and I came back to Dubai again looking for job. Then I came to know about Satish invitation. It was in mid-April or something, no? Yeah. I was so happy. I was praying to God to get job as soon as possible so that I attend this function. So luckily I was having 4 or 5 offers. Then I was thinking whichever offer I get, I will take that, whether it is less or higher, because I have to meet you all. That's why I kept in mind. The day I got that offer, without hesitation I accepted and I fly to India the next day itself. I told them I have to attend my friend's
functions and all. He was said immediately you have to join the company. But I refused, so I have to attend this function, so I cannot. Then he agreed. But he was agreeing, but he was saying as soon as you have to come. But yesterday, unfortunately, I got his call yesterday only. So I am sorry to say that I cannot attend tomorrow's picnic. Because I have to travel day after tomorrow, I have to join duty. So that was my life. I was happy anyway, I am going back. So looking forward to see you all again and again. Thank you so much. ನೀವೆಲ್ಲರೂ ನಮಗೆ ಮುಜೀಬ್ ಅಂತ ಕರೀತಾ ಇದ್ದೀರಿ. ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಯಾರು ಮುಜೀಬ್ ಅಂತ ಪರಿಚಯ ಇಲ್ಲ, ಸಿಕಂದರ್ ಅಂತ. ಕೆಲವರು ಕೇಳಿದ್ದಾರೆ. ಸಿಕಂದರ್ ಅಂತ ಇಂಗ್ಲಿಷ್ ವರ್ಡ್ ಗೊತ್ತುಂಟಲ್ಲ, ಅಲೆಕ್ಸಾಂಡರ್. ಸಿಕಂದರ್ ಅಂತ It's my name, I can decide. Okay. So actually ನಾವು ಈಗ ಮಾತಾಡ್ತಾ ಇರೋದು ನಮ್ಮ ಅನಿಸಿಕೆ, ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್, so that others inspire or others can understand how they can lead further. So ನಮ್ಮ ಲೈಫ್ ಬಗ್ಗೆ ನಾವು ಹೇಳೋದಾದ್ರೆ ನಾವು ಕೆಲವುದೆಲ್ಲ ನಾವು ಪ್ಲಾನ್ ಮಾಡ್ತಾ ಇರ್ತೇವೆ. Nothing goes as per our plan. It's all fate, destiny decides. So ಕೆಲವರು ಎಲ್ಲ ಹೇಳ್ತೇನೆ, ಕೆಲವೊಂದು ಸ್ಯಾಡ್ ಸಿಚುವೇಶನ್ಸ್ ಇದೆ, ಕೆಲವೊಂದು ಮೊನ್ನೆ ಯಶೋದವ್ರದ್ದು ಮತ್ತೆ ಕೇಳಿದೆ, ಕೆಲವೊಂದೆಲ್ಲ ಇನ್ಸಿಡೆಂಟ್ಸ್ ಇದೆ, ಮತ್ತೆ ಫ್ಯಾಮಿಲಿ ಗೊತ್ತಿಲ್ಲಲ್ಲ. 2 ಮಕ್ಕಳಿದ್ದಾರೆ. ಫಸ್ಟ್ ಮಗು 6 ಮಂತ್ ಇಂದ ಬ್ರೈನ್ ಡೆವಲಪ್ಮೆಂಟ್ ಇಲ್ಲ. ಸಾರಿ, 2ನೇ ಮಗು 6 ಮಂತ್ ಇಂದ ಬ್ರೈನ್ ಡೆವಲಪ್ಮೆಂಟ್ ಇಲ್ಲ. ಅವತ್ತಿನಿಂದ ಅವಳು ಇವತ್ತು ಸಹ ಸಾಕ್ತಾ ಇದ್ದಾಳೆ ಆಸ್ ಎ ಮಗುವಾಗಿ. 22 ವರ್ಷದ ಮಗು ಇತ್ತು. 22 ವರ್ಷದ ಮಗು ಇದೆ. ದೇಹದ ಬೆಳವಣಿಗೆ ಎಲ್ಲ ಸರಿ ಉಂಟು. ಅದು ಜ್ವರ ಬಂದು ಮೆದುಳು ಹುಡುಗ ಮೈಸೂರಲ್ಲಿ ಇರೋದು. ಅವಳ ಸಿಸ್ಟರ್ನ ನನ್ನ ಕಸಿನಿಗೆ ತಗೊಂಡಿದ್ದೆ. ಅವಳ ಚಿಕ್ಕಪ್ಪನ ಮಗಳನ್ನ ನನ್ನ ಮಾವನ ಮಗನಿಗೆ ತಗೊಂಡಿದ್ದೆ. ಯಶೋದ ಅವಳ ಬ್ರೈಟ್ ಸ್ಟೂಡೆಂಟ್ ಫಸ್ಟ್ ಬೆಂಚ್. ಮಮತಾ ಮತ್ತೆ ಲೈಫಲ್ಲಿ ನಾವು ನಮ್ಮ ಅನಿಸಿಕೆ ಅಂತ ಹೇಳೋದಾದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಬೇರೆ ಬೇರೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಯುನಿಟಿ ದಿಸ್ ಯುನೈಟೆಡ್ ಫಂಕ್ಷನ್ ಆಲ್ಸೋ ಈಸ್ ಪಾರ್ಟ್ ಆಫ್ ದ್ಯಾಟ್. ನಾವು ನಮ್ಮ 25 ವರ್ಷ ಹೇಗೆ ಕಳೆದಿದ್ದೇವೆ, ನಮಗೇನು ಅದರಿಂದ ಕಲೀಲಿಕ್ಕೆ ಸಿಕ್ತು, ನೀವು ಅವರ ಕಲಿಕೆಯಿಂದ ನಿಮಗೇನು ಇನ್ಸ್ಪೈರೇಷನ್ ಸಿಗ್ತದೆ ಅದು ಇಂಪ್ಲಿಮೆಂಟ್ ಮಾಡೋದು. ಸೊ ಒನ್ ಥಿಂಗ್ ಫಾರ್ ಶೂರ್, ನಾವು ಏನು ಪ್ಲಾನ್ ಮಾಡ್ತಾ ಇದ್ದೀವಿ ಅದ್ರ ಪ್ರಕಾರ ಆಗಲಿಲ್ಲ ನಮ್ಮ ಲೈಫ್. ಬಹುಶಃ ಎಲ್ಲ ಡೆಸ್ಟಿನಿ, ಇಟ್ಸ್ ಫೇಟ್. ಎಲ್ಲಿ ತಪ್ಪಿದ್ದಾರೆ, ಯಾರು ಯಾವ ಲೆವೆಲ್ಗೆ ಹೋಗಿದ್ದಾರೆ, ಕೆಲವ್ರ ಜೊತೆಲಿ ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್ಸ್ ಇದೆ, ಕೆಲವರು ಒಳ್ಳೆ ಸ್ಟೇಟಸಲ್ಲಿ ಇದ್ದಾರೆ. ಸೊ ನಮ್ಮದು ಲೈಫ್ ಒಂದು ಸಮೇತ ಅದೇ ರೀತಿ ಆಯಿತು. ಡಿಗ್ರಿ ಆದ ಕೂಡಲೇ ನಾನು ಬ್ಯಾಂಕ್ ಜಾಯಿನ್ ಆಗಿದೆ. ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ದೇರ್ ಆಫ್ಟರ್ ಇಮಿಡಿಯೇಟ್ಲಿ ಐ ಮೂವ್ ಟು ಅರ್ಬನ್ ಬ್ಯಾಂಕ್. ದೆನ್ ವಿದಿನ್ 1 year ನಾನು ಸೌದಿಗೆ ಹೋದೆ. ಅಲ್ಲಿ ಪ್ಯೂರ್ಲಿ ನೋಡಲಿ ನನ್ನ ಲೈಫ್ ಟ್ರೆಂಡ್ ನೋಡ್ಲಿಕ್ಕೆ ಹೋದರೆ ನನಗೆ ಗಾಡ್ ಟ್ರೈನ್ ಮಾಡ್ತಾ ಹೋದ ಒನ್ ಬೈ ಒನ್. ಫಸ್ಟ್ ಫೈನಾನ್ಸಿಂದ, ಕಾಲೇಜಿಂದ ಫೈನಾನ್ಸಿಂದ ಪ್ರೊಯಿಮಿ ಹಾಲೆಂಡ್ ಅಂತ ಒಂದು ಕಂಪನಿ ಇದೆ, ಫೀಡ್ ಕಂಪನಿ, ಅನಿಮಲ್ ಫೀಡ್, ಅಲ್ಲಿ ಜಾಯ್ನ್ ಆದೆ. ಅಲ್ಲಿಂದ ಪುನಃ 2.5 ವರ್ಷದಿಂದ ಇನ್ನೊಂದು ಕಂಪನಿಗೆ ಮೂವ್ ಆದ್ರಿಂದ ಕೋಕಾ-ಕೋಲಾ ಇಂಟರ್ನ್ಯಾಷನಲ್ ಅಲ್ಲಿ. ಸೊ ಅಲ್ಲಿ ಲೆಂತಿ ಲೈಫ್ ಆಯಿತು. ಆಲ್ಮೋಸ್ಟ್ 17 years ಅಲ್ಲಿ ಸರ್ವಿಸ್ ಮಾಡಿದೆ. ಟೋಟಲ್ ಆಲ್ಮೋಸ್ಟ್ 2 decades ಮಿಡ್ಲ್ ಈಸ್ಟಲ್ಲಿ ಇದೆ. ಇದರ ಮಧ್ಯದಲ್ಲಿ ನಾನೊಂದು ಕಂಪನಿಯಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿದೆ ಉಡುಪಿಯಲ್ಲಿ. ಸೊ ಆ ಕಂಪನಿ ಗ್ರೋ ಆಗ್ತಾ ಇರುವಾಗ ನನಗೆ ಪ್ಯೂರ್ಲಿ ನನ್ನ ಇನ್ವಾಲ್ವ್ಮೆಂಟ್ ಬೇಕಾಯ್ತು ಇಲ್ಲಿ. ಸೊ 2011 ಅಲ್ಲಿಂದ ನಾನು ರಿಸೈನ್ ಮಾಡಿ ಪುನಃ ಇಲ್ಲಿ ಜಾಯ್ನ್ ಆದೆ. ಸೊ ಕಂಪನಿ ಇಸ್ ಡೂಯಿಂಗ್ ವೆರಿ ಗುಡ್. ನಮ್ಮ ಕಂಪನಿ ಆಲ್ಮೋಸ್ಟ್ ಲೈಕ್ ಈಸ್ಟ್ ಏಷ್ಯಾ, ಮಿಡ್ಲ್ ಈಸ್ಟ್, ವೆಸ್ಟರ್ನ್ ಕಂಟ್ರೀಸ್, ಮೋಸ್ಟ್ ಆಫ್ ದ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿದೆ. ಒಳ್ಳೆ ಎಕ್ಸ್ಪೋರ್ಟ್ ಇದೆ, ಒಳ್ಳೆ ಬಿಸ್ನೆಸ್ ಇದೆ, ಗ್ರೋತ್ ಆಗಿದೆ. ಇಟ್ಸ್ ಫಿಶ್ ಆಯಿಲ್ ಆ್ಯಂಡ್ ಫಿಶ್ ಮೀಲ್, ಆಸ್ಟ್ರೇಲಿಯಾ ಎಲ್ಲ ಕಡೆಯಲ್ಲಿ ಇದೆ. ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇರ್ತೇನೆ. ಬಿಸ್ನೆಸ್ ವೆಲ್ ಸೆಟ್ ಅಪ್ ಆಗಿದೆ. ಮತ್ತು
ನನ್ನ ಶಿಪ್ಪಿಂಗ್ ಏಜೆನ್ಸಿ ಇದೆ. ದುಬೈಲಿ ಒಂದು ಸಣ್ಣ ಕೇಟ್ರಿಂಗ್ ಇದೆ, ಸ್ಟಾರ್ ಹೋಟೆಲ್ಸ್ ಕೇಟ್ರಿಂಗ್ ಇದೆ. ಆ್ಯಂಡ್ ಐ ಆಮ್ ಒನ್ ಆಫ್ ದಿ ಟ್ರಸ್ಟಿ ಆಫ್ ತಾವೀದ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಗಂಗೊಳ್ಳಿಯಲ್ಲಿ ಒಂದು ವಿಮೆನ್ಸ್ ಕಾಲೇಜ್ ಇದೆ, ಅಪ್ ಟು 10th ಮೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಆ ಇನ್ಸ್ಟಿಟ್ಯೂಟ್ ಸಮೇತ ಕೆಲವೊಂದು ನಮ್ಮ ಲೈಫಲ್ಲಿ ಆದ ಇನ್ಸಿಡೆಂಟ್ ನೋಡಿ ಆ ಇನ್ಸ್ಟಿಟ್ಯೂಟ್ ಒಂದು ಸ್ಟಾರ್ಟ್ ಮಾಡುವ ನಮ್ಮದೇ ಒಂದು ಇನಿಷಿಯೇಟಿವ್ ಇದ್ದಿತ್ತು. ಕೆಲವೊಂದೆಲ್ಲ ಆಬ್ಸ್ಟಕಲ್ ಇದೆ, ಎಸ್ಪೆಷಲಿ ಮುಸ್ಲಿಮ್ಸ್ ಎಜುಕೇಷನಲ್ಲಿ. ಸೊ ಆಗ ನಾವು ನಮ್ಮ ಕಮ್ಯುನಿಟಿಯಲ್ಲಿ ನೋಡ್ಲಿಕ್ಕೆ ಹೋದರೆ ವಿಮೆನ್ಸ್ ಹೆಚ್ಚು ಸ್ಟಡಿ ಮಾಡೋದಿಲ್ಲ, ಪ್ರೈಮರಿ ಮಾಡ್ತಾರೆ, ಮನೆಯಲ್ಲಿ ಕೂತ್ಕೊಳ್ತಾರೆ, ಹೈಯರ್ ಎಜುಕೇಷನ್ ಮಾಡೋದಿಲ್ಲ, ಮಕ್ಕಳಿಗೆ ಎಜುಕೇಷನ್ ಸರಿ ಸಿಗೋದಿಲ್ಲ. ಆ ಥಿಂಕಿಂಗ್ ಇದ್ದಿತ್ತು. 1991 ನಾವು ಇನಿಷಿಯೇಟ್ ಮಾಡಿದ್ದೇವೆ KG ಲೆವೆಲಲ್ಲಿ. ಈಗ ಆಲ್ಮೋಸ್ಟ್ ಫೈನಲ್ ಇಯರ್ಸ್ ಡಿಗ್ರಿ ಈಗ ಸ್ಟಾರ್ಟ್ ಆಗಿದೆ ಆ ಸ್ಕೂಲ್. ಸೊ ಬಿಸ್ನೆಸ್ ಲೆವೆಲಲ್ಲಿ ಅಲ್ಹಮ್ದುಲಿಲ್ಲಾ, ಥ್ಯಾಂಕ್ ಗಾಡ್, ಇಟ್ಸ್ ಸಕ್ಸಸ್ ಲೈಫಲ್ಲಿ. ಓಕೆ, ಸೊ 3 months ಆನ್ ದ ಸೋಷಿಯಲ್ ಸೈಡ್, ಸೋಷಿಯಲ್ ವರ್ಕ್, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅದರಲ್ಲಿ ಇದ್ದೇನೆ, ಬಿಸ್ನೆಸ್ಸಲ್ಲಿ ಇದ್ದೇನೆ. ನನಗೆ ಆಲ್ಮೋಸ್ಟ್ 1996 ಮದುವೆ ಆಯಿತು. 2 ಬಾಯ್ಸ್ ಇದ್ದಾರೆ. ಫಸ್ಟ್ PUC ಮುಗೀತು, ಈಗ ಸೆಕೆಂಡ್ PUCಗೆ ಹೋಗ್ತಾ ಇದ್ದಾರೆ. ಎಲ್ಡರ್ ಒನ್, ಯಂಗರ್ ಒನ್ ಇನ್ 10th ಇದೆ. I settled down in Manipur. Anything else? I'm happy. ಬಹಳ ಜೋಕ್ಸ್ ಎಲ್ಲ ಇತ್ತು. ಅಲ್ಲಿಂದ ಫೀಲಿಂಗ್ ಸ್ಟಾರ್ಟ್ ಆಗಿದೆಪ್ಪ. ನೀವು ಒಳ್ಳೆ ಸ್ಟೇಜ್ ಅಲ್ಲಿ ಇದ್ದೀರಾ, ಬಟ್ ಫೀಲ್ ಮಾಡ್ಕೊಂಡು ಇರ್ತಾ ಇದ್ದೀರಾ. ನಮ್ಮ ಗಮ್ಮತ್ತಲ್ಲಿ ಮಾತಾಡ್ತಾರೆ ಅದರಲ್ಲಿ ಸದಾಶಿವ ಡಿಗ್ರಿ ಮುಗಿದ ತಕ್ಷಣ ಒಂದು ಜೀನ್ಸ್ ಅಂಗಡಿ ರೆಕವರಿ ಸೇರಿದೆ. 93 ಮಾಡಿದೆ. 90 ಒಂದು ಕೋಪರೇಟಿವ್ ಬ್ಯಾಂಕಿಗೆ ಜಾಯ್ನ್ ಆಗಿ, ಈಗ ಇರುವ ಗೋಲ್ಡ್ ಸ್ಮಿತ್ ಕೋಪರೇಟಿವ್ ಅದು ಬ್ರಾಂಚ್ ಕಿನ್ನಿಗೋಳಿ ಅಲ್ಲಿ ಒಂದು 2 ತಿಂಗಳು ಮಾಡಿ ಅದರ ನಂತರ ಈ ಸೈಡ್ ಟ್ರಾನ್ಸ್ಫರ್ ಕೊಟ್ಟರು. 15 ಬ್ರಾಂಚ್ ಉಂಟು ನಾನಿರುವ ಕೋಪರೇಟಿವ್ ಬ್ಯಾಂಕ್. ಈಗ ಇಬ್ಬರು ಕೋಪರೇಟಿವ್ ಬ್ಯಾಂಕಲ್ಲಿ ನಾನು ಒಂದು ಕಸ್ಟಮರ್ ಆಗಿ ಹೋದಂತೆ. ನಾನು ಅಲ್ಲಿ ಕಸ್ಟಮರ್ ಆಗಿ ಹೋಗುವಾಗ ಒಂದಿನ ಒಳಗೆ ಹೋಗ್ಬೇಕಂತಲೇ ಐಡಿಯಾ ಇದು ಮಾಡಿದ್ದೆ. 2001ರಲ್ಲಿ ನಾನು ಮದುವೆ ಆಗಿದೆ. 2002ರಲ್ಲಿ ಮಗ ಹುಟ್ಟಿದ, ಮಗ ಶಶಾಂಕ್. 2005ರಲ್ಲಿ ಮಗಳು ಹುಟ್ಟಿದೆ, ಮಗಳು ಪ್ರಿಯಾಂಕ. ದಿನೇಶ್ ಪಟೇಲ್ ಯಕ್ಷಗಾನ ನಾನು ಕಾಲೇಜ್ ಅಂತಂದ್ರೆ ಕೃಷ್ಣ ಕಿಡಮತ್ತಿ ಅಲ್ಲಿ ಮಾರ್ಕೆಟಿಂಗ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಊರಿಗೆ ಬಂದು ಜನಪ್ರಿಯ ಕೊರಿಯ ರಮಾನಂದ ಪ್ರಭು ಅವರ ಆಫೀಸಲ್ಲಿ ಕೆಲಸ ಮಾಡಿದೆ. ಆಮೇಲೆ ಉಡುಪಿಯಲ್ಲಿ ಸ್ವತಃ ಕೊರಿಯರ್ ಆಫೀಸ್ ನಡೆಸಿದೆ 3 years. ಇವಾಗ ಎಟ್ ಪ್ರೆಸೆಂಟ್ ನಾನು ಬೆಂಗಳೂರಲ್ಲಿ ಗಾಡ್ಗೆ ಪಾಟೀಲ್ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಅಕೌಂಟ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. 2005 ನನಗೆ ಮದುವೆ ಆಯಿತು. 2009 ಮಗ ಹುಟ್ಟಿದ್ದಾನೆ. ಈಗ 6 years ಮಗ. ಈಗ ಬರ್ಬೋದು, ಹೇಳಿದ್ದೀನಿ ಬರಲಿಕ್ಕೆ. ಅವಳು ಮಿಸ್ಸೆಸ್ ಕೂಡ M.Com